ಯಾವುದೇ ಮಮ್ಮಿಫಿಕೇಶನ್ಗೂ ಒಳಗಾಗದೆ ಒಂದು ಶವ 3000 ವರ್ಷಗಳಿಂದ ಕೆಡದೆ ನಾಶವಾಗದೆ ಇರಲು ಹೇಗೆ ಸಾಧ್ಯ ಎಂಬುದು ಜಗತ್ತಿಗೆ ಆಶ್ಚರ್ಯವಲ್ಲದೆ ಮತ್ತಿನ್ನೇನು. ಜಗತ್ತಿಗೆ ಅದ್ಭುತ ದೃಷ್ಟಾಂತವಾಗಿ ಉಳಿದ ಫರೋವನ ಮೃತ ಶರೀರದ ರಹಸ್ಯಗಳು, ಆತನ ಜೀವನ ಅಂತ್ಯದ ಚಿತ್ರಣದ ಹಾಗೂ ಆತನ ಮೃತದೇಹದ ವೈಶಿಷ್ಟ್ಯತೆಯ ಬಗ್ಗೆ ಕೇವಲ 1600 ವರ್ಷಗಳ ಹಿಂದೆ ಅವತೀರ್ಣಗೊಂಡ ಕುರ್ಆನ್ ಸ್ಪಷ್ಟವಾಗಿ ವಿವರಿಸಿರುವುದು 200 ವರ್ಷಗಳ ಹಿಂದೆ ವಿಶ್ವದ ಹಲವು ವಿಜ್ಞಾನಿಗಳಲ್ಲಿ ಆಶ್ಚರ್ಯವನ್ನುಂಟು ಮಾಡಿತ್ತು. ಜಗತ್ತಿನ ಅನೇಕ ವಿಜ್ಞಾನಿಗಳಲ್ಲಿ ಆಶ್ಚರ್ಯ ಮತ್ತು ಕುತೂಹಲ ಹುಟ್ಟಲು ಕಾರಣ 1898ರಲ್ಲಿ ಕೆಂಪು ಸಮುದ್ರದ ದಂಡೆಯಲ್ಲಿ ಆತನ ಮೃತದೇಹ ಪತ್ತೆಯಾಗಿದ್ದು, 3000 ವರ್ಷಗಳ ಹಿಂದೆ ಮೃತಪಟ್ಟ ಫರೋವನ ಮೃತದೇಹ ಕೆಟ್ಟಿರಲಿಲ್ಲ, ನಾಶವಾಗಿರಲಿಲ್ಲ. ಈಜಿಪ್ಟ್ನ ಇತರ ಫರೋವ ರಾಜರುಗಳ ಮೃತದೇಹದ ರೀತಿಯಲ್ಲಿ ಮಮ್ಮಿಫಿಕೇಶನ್ ಈ ಮೃತದೇಹದಲ್ಲಿ ಮಾಡಿರಲಿಲ್ಲ. ಯಾವುದೇ ಮಮ್ಮಿಫಿಕೇಶನ್ಗೂ ಒಳಗಾಗದೆ ಒಂದು ಶವ 3000 ವರ್ಷಗಳಿಂದ ಕೆಡದೆ ನಾಶವಾಗದೆ ಇರಲು ಹೇಗೆ ಸಾಧ್ಯ ಎಂಬುದು ಜಗತ್ತಿಗೆ ಆಶ್ಚರ್ಯವಲ್ಲದೆ ಮತ್ತಿನ್ನೇನು. ಅದಕ್ಕಿಂತಲೂ ದೊಡ್ಡ ಆಶ್ಚರ್ಯ ಇತ್ತೀಚೆಗೆ 200 ವರ್ಷಗಳ ಹಿಂದೆ ಲಭಿಸಿದ ಮೃತದೇಹವೊಂದರ ಬಗ್ಗೆ 1400 ವರ್ಷಗಳ ಹಿಂದೆ ಅವತೀರ್ಣಗೊಂಡ ಧರ್ಮ ಗ್ರಂಥವೊಂದು ವಿವರಿಸಿರುವುದು. ಆ ಗ್ರಂಥದಲ್ಲಿ ಆತನ ಸಾವು ಮಾತ್ರವಲ್ಲದೆ ಮೃತದೇಹದ ಸ್ಥಿತಿಯ ಬಗ್ಗೆಯೂ, ಮೃತದೇಹವನ್ನು ಲೋಕ ಅವಸಾನದವರೆಗೆ ಸುರಕ್ಷಿಸಿ ಇಡಲಾಗುವ ಬಗ್ಗೆಯೂ, ಯಾಕಾಗಿ ಸುರಕ್ಷಿಸಿ ಇಡಲಾಗುತ್ತದೆ ಎಂದು, ತದನಂತರ ಪುನರುತ್ಥಾನ ದಿನದಲ್ಲಿ ಆತ ಏನಾಗುವನೆಂದು ವಿವರಿಸಲಾಗಿದೆ. 1898ರಲ್ಲಿ ಸಿಗಲಾದ ಫರೋವನ ಮೃತದೇಹ ಮತ್ತು ಅದುವರೆಗೂ ಅಗೆದು ತೆಗೆಯಲಾದ 100 ಮಮ್ಮಿಗಳನ್ನು 1947ರಲ್ಲಿ ಮೆಡಿಕಲ್ ಸ್ಕೂಲ್ ಆಫ್ ಕೈರೋ ಯೂನಿವರ್ಸಿಟಿಯಲ್ಲಿ ಇಡಲಾಗಿತ್ತು. ಅದಾಗಲೇ ಜಗತ್ತಿನಾದ್ಯಂತ ಪ್ರಚಾರ ಪಡೆಯಿತು. ಜಗತ್ತಿನ ಅನೇಕ ವಿಜ್ಞಾನಿಗಳು 3000 ವರ್ಷ ಪ್ರಾಯದ ಮೃತದೇಹದ ಮೇಲೆ ಅಧ್ಯಯನ ನಡೆಸಲು ಉತ್ಸುಕರಾಗಿದ್ದರು. 1981ರಲ್ಲಿ ಫ್ರಾನ್ಸಿನಲ್ಲಿ ಫ್ರಾನ್ಸಿಸ್ಕೋ ಮಿತ್ರ ಅಧ್ಯಕ್ಷರಾದ ಫ್ರಾನ್ಸ್ ಸರ್ಕಾರ ಈಜಿಪ್ಟ್ ಸರ್ಕಾರದೊಂದಿಗೆ ಲ್ಯಾಬೊರೇಟರಿ ಮತ್ತು ಜಿಯೋಲಾಜಿಕಲ್ ಪರೀಕ್ಷೆ ಮತ್ತು ಅಧ್ಯಯನ ನಡೆಸುವ ಸಲುವಾಗಿ ಫರೋವನ ಮೃತ ಶರೀರವನ್ನು ನೀಡುವಂತೆ ವಿನಂತಿಸಲಾಗಿ ಈಜಿಪ್ಟ್ ಸರ್ಕಾರ ಒಪ್ಪಿತು. ಅಂದಿನ ಫ್ರಾನ್ಸ್ ಕಾನೂನಿನಂತೆ ಮೃತ ಶರೀರಕ್ಕೆ ಪಾಸ್ಪೋರ್ಟ್ ಮಾಡಲಾಯಿತು. ವಿಶೇಷ ವಿಮಾನದ ಮೂಲಕ ಫರೋವನ ಮೃತದೇಹ ಮತ್ತು ಇತರ ಕೆಲ ಮಮ್ಮಿಗಳನ್ನು ರಾಜಕೀಯ ನಾಯಕರಿಗೆ ನೀಡಲಾಗುವ ಪ್ರೋಟೋಕಾಲ್ ಮೂಲಕ ವಿಶಿಷ್ಟವಾಗಿ ಸಾಗಿಸಲಾಯಿತು. ಫ್ರಾನ್ಸ್ ವಿಮಾನ ನಿಲ್ದಾಣದಲ್ಲಿ ಅಧ್ಯಕ್ಷ ಮತ್ತು ಮಂತ್ರಿಗಳು ಮಮ್ಮಿಗಳಿಗೆ ಗೌರವದಿಂದ ತಲೆಬಾಗಿದ್ದರು ಎನ್ನಲಾಗಿದೆ. ನಂತರ ಫರೋವನ ಶರೀರವನ್ನು ಆರ್ಕಿಯಾಲಜಿಕಲ್ ಸೆಂಟರ್ ಆಫ್ ಫ್ರಾನ್ಸ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕೋಣೆಯಲ್ಲಿಟ್ಟು ಆ ದೇಶದ ಖ್ಯಾತ ಆರ್ಕಿಯಾಲಜಿಕಲ್ ಮತ್ತು ಅನಾಟೊಮಿಕಲ್ ವಿಭಾಗದ ವಿಜ್ಞಾನಿಗಳಿಂದ ಪರೀಕ್ಷೆಗಳು, ಸಂಶೋಧನೆಗಳು ಮತ್ತು ಅಧ್ಯಯನಗಳು ನಡೆದವು. ಡಾಕ್ಟರ್ ಮೌರಿಸ್ ಬುಕಾಯಿಲ್ಲೆ ಅವರು ವಿಜ್ಞಾನಿಗಳ ತಂಡದ ನೇತೃತ್ವವನ್ನು ವಹಿಸಿದ್ದ ವಿಜ್ಞಾನಿ. ಕ್ಷಣ ಕ್ಷಣಕ್ಕೂ ಅದ್ಭುತಗಳ ಮೇಲೆ ಅದ್ಭುತಗಳು, ಪರೀಕ್ಷೆಗಳು ಮತ್ತು ಅಧ್ಯಯನಗಳಲ್ಲಿ ಸಾಬೀತಾದವು. ಫರೋವನ ಮೃತ ಶರೀರ ಮಮ್ಮಿ ಅಲ್ಲವೆಂದು ದೃಢಪಟ್ಟಿತ್ತು. ಶರೀರ ಸಮುದ್ರದ ಉಪ್ಪು ನೀರಿನಲ್ಲಿತ್ತು ಎನ್ನುವುದಾಗಿದೆ ನಿಶ್ಚಯ. ನಂತರ ಬುಕಾಯಿಲ್ಲೆಯವರ ಅಧ್ಯಯನ ಕುರ್ಆನ್ ಕಡೆ ತಿರುಗಿ ಕುತೂಹಲಕ್ಕೊಳಗಾದರು. ಬುಕಾಯಿಲ್ಲೆಯವರ ಕನ್ಫ್ಯೂಷನ್ಗಳನ್ನು ಕುರ್ಆನ್ ವೈಜ್ಞಾನಿಕವಾಗಿ ನಿವಾರಿಸಿತು. ಫರೋವ ಸಮುದ್ರದಲ್ಲಿ ಮುಳುಗಿ ಸತ್ತನೆಂದು ಆತನ ಮೃತದೇಹವನ್ನು ಆತನ ನಂತರ ಜನರಿಗೆ ದೃಷ್ಟಾಂತವಾಗಿ ಲೋಕಾವಸಾನದವರೆಗೆ ಸುರಕ್ಷಿತವಾಗಿಡಲಾಗುವುದೆಂದು ಸಾರಿರುವುದನ್ನು ನೋಡಿ ಆಶ್ಚರ್ಯಗೊಳಗಾದ ನಂತರ ದಿ ಕುರ್ಆನ್, ಬೈಬಲ್ ಅಂಡ್ ಸೈನ್ಸ್ ಎಂಬ ಪುಸ್ತಕವನ್ನು ಬರೆದರು. ಜಗತ್ತಿನಾದ್ಯಂತ ಆ ಪುಸ್ತಕ ಒಂದು ಪ್ರತಿಯೂ ಬಾಕಿ ಇಲ್ಲದಂತೆ ಮಾರಾಟವಾಯಿತು. ಸಮುದ್ರದಲ್ಲಿ ಮುಳುಗಿ ಸತ್ತ ಸರ್ವಾಧಿಕಾರಿ 70,000 ಮಕ್ಕಳ ಮಾರಣ ಹೋಮ ನಡೆಸಿ ಅಕ್ರಮಿ. ಅದೆಷ್ಟೋ ಹೆಣ್ಮಕ್ಕಳನ್ನು ತನ್ನನ್ನು ದೇವನೆಂದು ಒಪ್ಪದ ಕಾರಣಕ್ಕೆ ಕಾದ ಬಿಸಿ ಬಿಸಿ ಎಣ್ಣೆಗೆ ಎಸೆದ ಕ್ರೂರಿಗೆ ಸಾಯುವ ವೇಳೆ ಸೃಷ್ಟಿಕರ್ತ ಆತನಿಗೆ ಕೊನೆ ಬಾರಿ ಹೇಳಿದ ಮಾತುಗಳು ಮತ್ತು ಮುಂದಿನ ಜನರಿಗೆ ದೃಷ್ಟಾಂತವಾಗಿ ಮೃತ ಶರೀರವನ್ನು ಕಾಪಿಡುವ ಹೇಳಿಕೆ ಬರೇ ಗ್ರಂಥದ ಗೊಡ್ಡು ಹೇಳಿಕೆಯಾಗಿರದೆ ಈ 21ನೇ ಶತಮಾನದಲ್ಲೂ ಅದು ನಗ್ನ ಸತ್ಯವಾಗಿ ಉಳಿದಿದೆ. ಗ್ರಂಥದಲ್ಲಿ ಹೇಳಲಾದಂತೆ ಆತನ ಮೃತದೇಹ ವಿಶ್ವದ ಅತ್ಯದ್ಭುತವಾಗಿ ಕೈರೋದ ರಾಯಲ್ ಮಮ್ಮಿ ಮ್ಯೂಸಿಯಂನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಸಮುದ್ರದಲ್ಲೇ ಸಾವಿರಾರು ವರ್ಷಗಳ ಕಾಲ ಬಿದ್ದಿದ್ದ ಮೃತ ಶರೀರವನ್ನು ಕೆಡಿಸದಂತೆ
ನೀರಿಗೂ ಗಾಳಿಗೂ ಮೀನುಗಳಿಗೂ ಆ ದೇಹವನ್ನು ನೀಡಲಾಗಿದೆ ಎಂಬ ಸೃಷ್ಟಿಕರ್ತನ ಮಾತುಗಳನ್ನು ಎಷ್ಟೊಂದು ನಿಖರ ಎಂಬುದು ನಾವು ತಿಳಿಬೇಕಾಗಿದೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಅಸ್ಸಲಾಮು ಅಲೈಕುಂ.